ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಇವ್ರೇನು ನೋಡಿದ್ರಾ, ಇವ್ರೇನು ಪಕ್ಕದಲ್ಲಿ ನಿಂತಿದ್ರಾ, ಇವನೇನು ಕರ್ಕೊಂಡು ಹೋಗಿದ್ರಾ. ಪವಿತ್ರ ಗೌಡ ಅವರೇ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದಾಖಲಿಸಿರೋದು. ಇದು ಪವಿತ್ರ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ, ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿರುವಂತಹ ಹೇಳಿಕೆ. ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು ದರ್ಶನ್ ಅಂತ ಹೇಳಿ ಸ್ವತಃ ಪವಿತ್ರ ಗೌಡ ಹೇಳಿದ್ದಾರೆ. ನೋಡಿ, ಇನ್ನಷ್ಟು ಪ್ರತಿ ಗಮನಿಸ್ತಾ ಇದ್ದೀರಿ ನೀವು. ಪವಿತ್ರ ಗೌಡ ಮತ್ತು ಪವನ್, ನಂದೀಶ್, ಅನುಕುಮಾರ್ ಇವರೆಲ್ಲರೂ ಕೂಡ ಈ ರೇಣುಕಾ ಸ್ವಾಮಿಯನ್ನ ಸಂಪರ್ಕ ಮಾಡೋದಕ್ಕೆ ಒಟ್ಟು ಎಷ್ಟು ಮೆಸೇಜ್ ಮಾಡ್ತಾರೆ, ಎಷ್ಟು ಫೋನ್ ಕಾಲ್ಸ್ ಮಾಡ್ತಾರೆ, ಇವೆಲ್ಲವೂ ಕೂಡ ಇಲ್ಲಿ ದಾಖಲಾಗಿರೋದು. ಇವನ್ ವಿನಯ್ ಕೂಡ ಕಾಲ್ ಮಾಡೋದು, ಪವನ್ ಕಾಲ್ ಮಾಡೋದು, ದೀಪಕ್, ಹಾಗೇನೆ ಕಾರ್ತಿಕ್, ಅನುಕುಮಾರ್, ಈ ಎಲ್ಲ A1 ಇಂದ A17 ವರೆಗೂ ಯಾರ್ಯಾರಿಂದ ಈ ರೇಣುಕಾ ಸ್ವಾಮಿಗೆ ಎಷ್ಟು ಕಾಲ್ಸ್ ಹೋಗಿದೆ, ಎಷ್ಟು ಮೆಸೇಜ್ ಹೋಗಿದೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಾವು ನೋಡ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಶೂ ಕೊಟ್ಟ ಚಿತ್ರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ದರ್ಶನ್ ಬಟ್ಟೆ ಶೂನ ನೀಡಿರೋದು ವಿಜಯಲಕ್ಷ್ಮಿ ಅವರು. ಇದೇ ಶೂ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆ ಆಗಿತ್ತು. ದರ್ಶನ್ ಧರಿಸಿದ್ದ ಶೂ ನೀಡಿದ್ರು ವಿಜಯಲಕ್ಷ್ಮಿ ಅವರು. ಅವರ ಮನೆಗೆ ಹೋಗಿ ಮಾಜರ್ ಮಾಡಿದ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡಿತಾರೆ. ದರ್ಶನ್ ಬಟ್ಟೆ ಹಾಗೆ ಶೂನ ವಿಜಯಲಕ್ಷ್ಮಿ ಅವರು ನೀಡಿರ್ತಾರೆ. ಇದೇ ಶೂ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿರುತ್ತೆ. ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ನೋಡಿ. ತಾವು ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಈ ಫೋಟೋಸ್, ವೆರಿ ಎಕ್ಸ್ಕ್ಲೂಸಿವ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಕೊಡ್ತಾ ಇರುವಂತಹ ದರ್ಶನ್ ಶೂಗಳು, ಆ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಬಟ್ಟೆ ಮತ್ತು ಶೂನ ಸ್ವತಃ ವಿಜಯಲಕ್ಷ್ಮಿ ಅವರು ಕೊಡ್ತಾ ಇರೋ ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ACP ಚಂದನ್ ಅವರಿದ್ದಾರೆ ಅಲ್ಲಿ. ಇನ್ನುಳಿದಂತೆ ಉಳಿದ ಪೊಲೀಸ್ ಸಿಬ್ಬಂದಿ, ಪೊಲೀಸರು ದರ್ಶನ್ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಧರಿಸಿದ್ದ ಶೂ ಮತ್ತು ದರ್ಶನ್ ಧರಿಸಿದ್ದ ಬಟ್ಟೆಯನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇರುವಂತಹ ವೆರಿ ಎಕ್ಸ್ಕ್ಲೂಸಿವ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋಗಳನ್ನ ಲಗತ್ತಿಸಲಾಗಿದೆ. ಈಗ ನೀವು ಗಮನಿಸ್ತಾ ಇರುವಂತಹ ಫೋಟೋಸು ವಿಜಯಲಕ್ಷ್ಮಿ ಅವರು. ದರ್ಶನ್ ಏನು ವಿಜಯಲಕ್ಷ್ಮಿ ಅವರು ಮನೆಗೆ ಹೋಗ್ತಾರೆ, ಅಲ್ಲಿ ಶೂನ ಬಿಚ್ಚಿರ್ತಾರೆ, ಆ ಬಟ್ಟೆಗಳನ್ನ ಚೇಂಜ್ ಮಾಡಿರ್ತಾರೆ. ಆ ಚೇಂಜ್ ಮಾಡಿದ ಬಟ್ಟೆ ಮತ್ತು ಬಿಟ್ಟಂತಹ ಶೂ ಪೊಲೀಸರು ಅವುಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇರೋದು. ACP ಚಂದನ ಅಂಡ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಡುತ್ತಿರುವಂತಹ ದರ್ಶನ್ನ ಶೂಗಳು ಮತ್ತು ಬಟ್ಟೆಗಳು, ಇವರು ಬ್ಯಾಗಲ್ಲಿ ಅವುಗಳನ್ನು ತೆಗೆದುಕೊಳ್ತಾ ಇರುವಂತಹ ಫೋಟೋಗಳನ್ನು ತಾವು ನೋಡ್ತಾ ಇದ್ದೀರಿ. ಚಾರ್ಜ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಈ ಎಲ್ಲ ಫೋಟೋಗಳು, ಇನ್ನೂ ವೆರಿ ವೆರಿ ಎಕ್ಸ್ಕ್ಲೂಸಿವ್ ಫೋಟೋಗಳಿದೆ. ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ ನಿಮಗೆ ಈ ಫೋಟೋಗಳನ್ನು ನೋಡಿದ್ರೆ. ಎಲ್ಲವನ್ನೂ ಕೂಡ 3991 ಪುಟಗಳ ಚಾರ್ಜ್ ಶೀಟ್, 7 ಸಂಪುಟ, 10 ಕಡತ, ಇವೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹಂತ ಹಂತವಾಗಿ ಎಲ್ಲ ಫೋಟೋಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಹೋಗ್ತೀವಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೋಡ್ತಾ ಇರಿ. ಚಾರ್ಜ್ ಶೀಟ್ ನಲ್ಲಿರುವಂತಹ ಎಲ್ಲ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ. ಈಗ ತಾವು ಗಮನಿಸ್ತಾ ಇರುವಂತಹ ಈ ಫೋಟೋ ಏನಿದೆ, ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಅವತ್ತು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ ನಂತರ ನೇರವಾಗಿ ದರ್ಶನ್ ಏನು ವಿಜಯಲಕ್ಷ್ಮಿ ಮನೆಗೆ ಹೋಗ್ತಾರೆ, ಅಲ್ಲಿ ಆ ಶೂಗಳನ್ನು ಕಳಿಸ್ತಾರೆ, ಬಟ್ಟೆಗಳನ್ನು ಚೇಂಜ್ ಮಾಡ್ಕೋತಾರೆ. ಅವತ್ತು ಧರಿಸಿದ್ದ ಆ ಬಟ್ಟೆ ಮತ್ತು ಆ ಶೂಸನ್ನು ಪೊಲೀಸರಿಗೆ ಕೊಡ್ತಾ ಇರುವಂತಹ ಫೋಟೋಸ್ ಇದು. ಪೊಲೀಸರು ವಿಜಯಲಕ್ಷ್ಮಿ ಮನೆಗೆ ಹೋದಾಗ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿರೋದು. ಆ ಎಕ್ಸ್ಕ್ಲೂಸಿವ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಶೂ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು, ಆ ರಕ್ತದ ಕಲೆ ರೇಣುಕಾ ಸ್ವಾಮಿಯದ್ದೇ ಅಂತ
ಕನ್ಫರ್ಮ್ ಆಗಿದ್ದು. ಒಂದೊಂದೇ ವಿಚಾರಗಳು ಈ ಡಿವಿಲ್ ಗ್ಯಾಂಗ್ಗೆ ಯಾವ ರೀತಿ ಕಂಟಕಕ್ಕೆ ಕಾರಣ ಆಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಈ ಫೋಟೋಗಳೇ ಸಾಕ್ಷಿ. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ದರ್ಶನ್ ಧರಿಸಿದ್ದ ಶೂ, ಇದನ್ನ ಕೊಟ್ಟಿದ್ದು ವಿಜಯಲಕ್ಷ್ಮಿ ಕೊಟ್ಟಿದ್ದಂತಹ ಈ ಶೂ ಏನಿದೆ, ದರ್ಶನ್ ಧರಿಸಿದ್ದು ಈ ಶೂ, ಇದೇ ಶೂಗಳನ್ನ ದರ್ಶನ್ ಆ ಪಟ್ಟಣಗೆರೆ ಶೆಡ್ಗೆ ಅವತ್ತು ಹಾಕೊಂಡು ಹೋಗಿದ್ದು. ಅಲ್ಲಿಂದ ನೇರವಾಗಿ ವಿಜಯಲಕ್ಷ್ಮಿ ಮನೆಗೆ ಬಂದ ಮೇಲೆ ಈ ಶೂಗಳನ್ನ ಅವ್ರು ಅಲ್ಲೇ ಬಿಟ್ಟಿರ್ತಾರೆ, ಬಟ್ಟೆನ ಚೇಂಜ್ ಮಾಡಿರ್ತಾರೆ. ಆ ಬಟ್ಟೆ ಮತ್ತು ಈ ಶೂನ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಕೊಡ್ತಾ ಇರೋದು. ಇವುಗಳನ್ನ FSLಗೆ ಕಳಿಸಿದಾಗ ಈ ಶೂಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು 10 ಹಲವು ಫೋಟೋಗಳು ಚಾರ್ಜ್ ಶೀಟ್ ನಲ್ಲಿ ಇರೋದು. ಡೆವಿಲ್ ಗ್ಯಾಂಗ್ ನ ಚಾರ್ಜ್ ಶೀಟ್ ನ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರೋದು. ದರ್ಶನ್ ಧರಿಸಿದ್ದ ಶೂ ನೀಡಿದ್ರು ವಿಜಯಲಕ್ಷ್ಮಿ ಅವರು. ಈ ಶೂ ಮತ್ತು ಬಟ್ಟೆಯೇ ಪ್ರಬಲವಾದ ಸಾಕ್ಷಿಯಾಯಿತು ಕೇಸನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ. ಕಾರಣ, ದರ್ಶನ್ ಅವತ್ತು ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಇದೇ ಶೂನ ಮತ್ತು ಬಟ್ಟೆನ ಹಾಕೊಂಡು ಹೋಗಿದ್ದು. ಆ ಬಟ್ಟೆ ಮತ್ತು ಶೂ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಇದೇ ರಕ್ತದ ಕಲೆಗಳು ರೇಣುಕಾ ಸ್ವಾಮಿಯದ್ದೇ ರಕ್ತ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. FSL ರಿಪೋರ್ಟ್, CFSL ರಿಪೋರ್ಟ್, ಈ ಎಲ್ಲ ವಿಚಾರಗಳು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಇಲ್ಲಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್, ಒಂದೊಂದು ಪುಟವು ಒಂದೊಂದು ರೀತಿಯಲ್ಲಿ ದರ್ಶನ್ಗೆ ಕಂಟಕ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಪೊಲೀಸರಿಗೆ ಶೂ ನೀಡಿದ್ರು ವಿಜಯಲಕ್ಷ್ಮಿ ಅವರು. ನಾವು ಆರೋ ಮಾರ್ಕ್ ಅನ್ನು ಹಾಕಿ ಅಂತ ತೋರಿಸ್ತಾ ಇದ್ದೀವಿ. ದರ್ಶನ್ ಶೂಸ್ ಅದು. ಆ ದರ್ಶನ್ ಶೂಸ್ ಈ ಒಂದು ಪ್ರಕರಣಕ್ಕೆ ಮುಖ್ಯ ಸಾಕ್ಷಿ ಆಯಿತು. ಕಾರಣ, ಇದೇ ಶೂ ಮತ್ತು ಬಟ್ಟೆ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ರೇಣುಕಾ ಸ್ವಾಮಿಯ ಮೇಲೆ ಸ್ವತಃ ದರ್ಶನ್ನೇ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಈ ಶೂ ಮತ್ತು ಬಟ್ಟೆಗಳು ಪ್ರಬಲ ಸಾಕ್ಷಿ ಆಗ್ತಾ ಇದೆ. ಮುಖಾಮೂತಿ ನೋಡದೆ ಚಚ್ಚಾಕಿದ್ದು, ರಕ್ತ ಬರೋ ರೀತಿ ಹಲ್ಲೆ ಮಾಡಿದ್ದು ದರ್ಶನ್ ಅಂಡ್ ಗ್ಯಾಂಗ್. ಅಷ್ಟೇ ಯಾಕೆ, ಸ್ವತಃ ಪವಿತ್ರ ಗೌಡ ತಮ್ಮ ಸ್ವ ಇಚ್ಛಾ ಹೇಳಿಕೆಯಲ್ಲಿಯೂ ಕೂಡ ಈಗಾಗಲೇ ಹೇಳಿದ್ದನ್ನು ತಾವು ಗಮನಿಸಿದ್ರಿ. ಆ ಸ್ವ ಇಚ್ಛಾ ಹೇಳಿಕೆ ಪ್ರತಿಯನ್ನ ಕೂಡ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನೋಡಿದ್ರಿ. ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು. ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಇವ್ರೇನು ನೋಡಿದ್ರಾ, ಇವ್ರೇನು ಪಕ್ಕದಲ್ಲಿ ನಿಂತಿದ್ರಾ, ಇವನೇನು ಕರ್ಕೊಂಡು ಹೋಗಿದ್ರಾ. ಪವಿತ್ರ ಗೌಡ ಅವರೇ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದಾಖಲಿಸಿರೋದು. ಇದು ಪವಿತ್ರ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ, ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿರುವಂತಹ ಹೇಳಿಕೆ. ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು ದರ್ಶನ್ ಅಂತ ಹೇಳಿ ಸ್ವತಃ ಪವಿತ್ರ ಗೌಡ ಹೇಳಿದ್ದಾರೆ. ನೋಡಿ, ಇನ್ನಷ್ಟು ಪ್ರತಿ ಗಮನಿಸ್ತಾ ಇದ್ದೀರಿ ನೀವು. ಪವಿತ್ರ ಗೌಡ ಮತ್ತು ಪವನ್, ನಂದೀಶ್, ಅನುಕುಮಾರ್ ಇವರೆಲ್ಲರೂ ಕೂಡ ಈ ರೇಣುಕಾ ಸ್ವಾಮಿಯನ್ನ ಸಂಪರ್ಕ ಮಾಡೋದಕ್ಕೆ ಒಟ್ಟು ಎಷ್ಟು ಮೆಸೇಜ್ ಮಾಡ್ತಾರೆ, ಎಷ್ಟು ಫೋನ್ ಕಾಲ್ಸ್ ಮಾಡ್ತಾರೆ, ಇವೆಲ್ಲವೂ ಕೂಡ ಇಲ್ಲಿ ದಾಖಲಾಗಿರೋದು. ಇವನ್ ವಿನಯ್ ಕೂಡ ಕಾಲ್ ಮಾಡೋದು, ಪವನ್ ಕಾಲ್ ಮಾಡೋದು, ದೀಪಕ್, ಹಾಗೇನೆ ಕಾರ್ತಿಕ್, ಅನುಕುಮಾರ್, ಈ ಎಲ್ಲ A1 ಇಂದ A17 ವರೆಗೂ ಯಾರ್ಯಾರಿಂದ ಈ ರೇಣುಕಾ ಸ್ವಾಮಿಗೆ ಎಷ್ಟು ಕಾಲ್ಸ್ ಹೋಗಿದೆ, ಎಷ್ಟು ಮೆಸೇಜ್ ಹೋಗಿದೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಾವು ನೋಡ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಶೂ ಕೊಟ್ಟ ಚಿತ್ರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ದರ್ಶನ್ ಬಟ್ಟೆ ಶೂನ ನೀಡಿರೋದು ವಿಜಯಲಕ್ಷ್ಮಿ ಅವರು. ಇದೇ ಶೂ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆ ಆಗಿತ್ತು. ದರ್ಶನ್ ಧರಿಸಿದ್ದ ಶೂ ನೀಡಿದ್ರು ವಿಜಯಲಕ್ಷ್ಮಿ ಅವರು. ಅವರ ಮನೆಗೆ ಹೋಗಿ ಮಾಜರ್ ಮಾಡಿದ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡಿತಾರೆ. ದರ್ಶನ್ ಬಟ್ಟೆ ಹಾಗೆ ಶೂನ ವಿಜಯಲಕ್ಷ್ಮಿ ಅವರು ನೀಡಿರ್ತಾರೆ. ಇದೇ ಶೂ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿರುತ್ತೆ. ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ನೋಡಿ. ತಾವು ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಈ ಫೋಟೋಸ್, ವೆರಿ ಎಕ್ಸ್ಕ್ಲೂಸಿವ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಕೊಡ್ತಾ ಇರುವಂತಹ ದರ್ಶನ್ ಶೂಗಳು, ಆ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ.
ದರ್ಶನ್ ಬಟ್ಟೆ ಮತ್ತು ಶೂನ ಸ್ವತಃ ವಿಜಯಲಕ್ಷ್ಮಿ ಅವರು ಕೊಡ್ತಾ ಇರೋ ಎಕ್ಸ್ಕ್ಲೂಸಿವ್ ಫೋಟೋನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ACP ಚಂದನ್ ಅವರಿದ್ದಾರೆ ಅಲ್ಲಿ. ಇನ್ನುಳಿದಂತೆ ಉಳಿದ ಪೊಲೀಸ್ ಸಿಬ್ಬಂದಿ, ಪೊಲೀಸರು ದರ್ಶನ್ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಧರಿಸಿದ್ದ ಶೂ ಮತ್ತು ದರ್ಶನ್ ಧರಿಸಿದ್ದ ಬಟ್ಟೆಯನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇರುವಂತಹ ವೆರಿ ಎಕ್ಸ್ಕ್ಲೂಸಿವ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋಗಳನ್ನ ಲಗತ್ತಿಸಲಾಗಿದೆ. ಈಗ ನೀವು ಗಮನಿಸ್ತಾ ಇರುವಂತಹ ಫೋಟೋಸು ವಿಜಯಲಕ್ಷ್ಮಿ ಅವರು, ದರ್ಶನ್ ಏನು ವಿಜಯಲಕ್ಷ್ಮಿ ಅವರು ಮನೆಗೆ ಹೋಗ್ತಾರೆ, ಅಲ್ಲಿ ಶೂನ ಬಿಚ್ಚಿರ್ತಾರೆ, ಆ ಬಟ್ಟೆಗಳನ್ನ ಚೇಂಜ್ ಮಾಡಿರ್ತಾರೆ. ಆ ಚೇಂಜ್ ಮಾಡಿದ ಬಟ್ಟೆ ಮತ್ತು ಬಿಟ್ಟಂತಹ ಶೂ ಪೊಲೀಸರು ಅವುಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇರೋದು. ACP ಚಂದನ ಅಂಡ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಡುತ್ತಿರುವಂತಹ ದರ್ಶನ್ನ ಶೂಗಳು ಮತ್ತು ಬಟ್ಟೆಗಳು, ಇವರು ಬ್ಯಾಗಲ್ಲಿ ಅವುಗಳನ್ನು ತೆಗೆದುಕೊಳ್ತಾ ಇರುವಂತಹ ಫೋಟೋಗಳನ್ನು ತಾವು ನೋಡ್ತಾ ಇದ್ದೀರಿ. ಚಾರ್ಜ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಈ ಎಲ್ಲ ಫೋಟೋಗಳು, ಇನ್ನೂ ವೆರಿ ವೆರಿ ಎಕ್ಸ್ಕ್ಲೂಸಿವ್ ಫೋಟೋಗಳಿದೆ. ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ ನಿಮಗೆ ಈ ಫೋಟೋಗಳನ್ನು ನೋಡಿದ್ರೆ. ಎಲ್ಲವನ್ನೂ ಕೂಡ 3991 ಪುಟಗಳ ಚಾರ್ಜ್ ಶೀಟ್, 7 ಸಂಪುಟ, 10 ಕಡತ, ಇವೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹಂತ ಹಂತವಾಗಿ ಎಲ್ಲ ಫೋಟೋಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಹೋಗ್ತೀವಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೋಡ್ತಾ ಇರಿ. ಚಾರ್ಜ್ ಶೀಟ್ ನಲ್ಲಿರುವಂತಹ ಎಲ್ಲ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ. ಈಗ ತಾವು ಗಮನಿಸ್ತಾ ಇರುವಂತಹ ಈ ಫೋಟೋ ಏನಿದೆ, ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಅವತ್ತು ರೇಣುಕಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ ನಂತರ ನೇರವಾಗಿ ದರ್ಶನ್ ಏನು ವಿಜಯಲಕ್ಷ್ಮಿ ಮನೆಗೆ ಹೋಗ್ತಾರೆ, ಅಲ್ಲಿ ಆ ಶೂಗಳನ್ನು ಕಳಿಸ್ತಾರೆ, ಬಟ್ಟೆಗಳನ್ನು ಚೇಂಜ್ ಮಾಡ್ಕೋತಾರೆ. ಅವತ್ತು ಧರಿಸಿದ್ದ ಆ ಬಟ್ಟೆ ಮತ್ತು ಆ ಶೂಸ್ ಅನ್ನ ಪೊಲೀಸರಿಗೆ ಕೊಡ್ತಾ ಇರುವಂತಹ ಫೋಟೋಸ್ ಇದು. ಪೊಲೀಸರು ವಿಜಯಲಕ್ಷ್ಮಿ ಮನೆಗೆ ಹೋದಾಗ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿರೋದು ಆ ಎಕ್ಸ್ಕ್ಲೂಸಿವ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಶೂ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು, ಆ ರಕ್ತದ ಕಲೆ ರೇಣುಕಸ್ವಾಮಿಯದ್ದೇ ಅಂತ ಕನ್ಫರ್ಮ್ ಆಗಿದ್ದು, ಒಂದೊಂದೇ ವಿಚಾರಗಳು ಈ ಡಿವಿಲ್ ಗ್ಯಾಂಗ್ಗೆ ಯಾವ ರೀತಿ ಕಂಟಕಕ್ಕೆ ಕಾರಣ ಆಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಈ ಫೋಟೋಗಳೇ ಸಾಕ್ಷಿ. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ದರ್ಶನ್ ಧರಿಸಿದ್ದ ಶೂ, ಇದನ್ನ ಕೊಟ್ಟಿದ್ದು ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಕೊಟ್ಟಿದ್ದಂತಹ ಈ ಶೂ ಏನಿದೆ, ದರ್ಶನ್ ಧರಿಸಿದ್ದು ಈ ಶೂ, ಇದೇ ಶೂಗಳನ್ನ ದರ್ಶನ್ ಆ ಪಟ್ಟಣಗೆರೆ ಶೆಡ್ಗೆ ಅವತ್ತು ಹಾಕೊಂಡು ಹೋಗಿದ್ದು. ಅಲ್ಲಿಂದ ನೇರವಾಗಿ ವಿಜಯಲಕ್ಷ್ಮಿ ಮನೆಗೆ ಬಂದ ಮೇಲೆ ಈ ಶೂಗಳನ್ನು ಅವ್ರು ಅಲ್ಲೇ ಬಿಟ್ಟಿರ್ತಾರೆ, ಬಟ್ಟೆನ ಚೇಂಜ್ ಮಾಡಿರ್ತಾರೆ. ಆ ಬಟ್ಟೆ ಮತ್ತು ಈ ಶೂನ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಕೊಡ್ತಾ ಇರೋದು. ಇವುಗಳನ್ನು FSLಗೆ ಕಳಿಸಿದಾಗ ಈ ಶೂಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು 10 ಹಲವು ಫೋಟೋಗಳು ಚಾರ್ಜ್ ಶೀಟ್ ನಲ್ಲಿ ಇರೋದು. ಡೆವಿಲ್ ಗ್ಯಾಂಗ್ ನ ಚಾರ್ಜ್ ಶೀಟ್ ನ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರೋದು. ದರ್ಶನ್ ಧರಿಸಿದ್ದ ಶೂ ನೀಡಿದ್ರು ವಿಜಯಲಕ್ಷ್ಮಿ ಅವರು. ಈ ಶೂ ಮತ್ತು ಬಟ್ಟೆಯೇ ಪ್ರಬಲವಾದ ಸಾಕ್ಷಿ ಆಯಿತು ಕೇಸನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ. ಕಾರಣ, ದರ್ಶನ್ ಅವತ್ತು ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಇದೇ ಶೂನ ಮತ್ತು ಬಟ್ಟೆನ ಹಾಕೊಂಡು ಹೋಗಿದ್ದು. ಆ ಬಟ್ಟೆ ಮತ್ತು ಶೂ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಇದೇ ರಕ್ತದ ಕಲೆಗಳು ರೇಣುಕಸ್ವಾಮಿಯದ್ದೇ ರಕ್ತ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. FSL ರಿಪೋರ್ಟ್, CFSL ರಿಪೋರ್ಟ್, ಈ ಎಲ್ಲ ವಿಚಾರಗಳು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಇಲ್ಲಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್, ಒಂದೊಂದು ಪುಟವು ಒಂದೊಂದು ರೀತಿಯಲ್ಲಿ ದರ್ಶನ್ಗೆ ಕಂಟಕ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಪೊಲೀಸರಿಗೆ ಶೂ ನೀಡಿದ್ರು ವಿಜಯಲಕ್ಷ್ಮಿ ಅವರು. ನಾವು ಆರೋ ಮಾರ್ಕ್ ಅನ್ನು ಹಾಕಿ ಅಂತ ತೋರಿಸ್ತಾ ಇದ್ದೀವಿ. ದರ್ಶನ್ ಶೂಸ್ ಅದು. ಆ ದರ್ಶನ್ ಶೂಸ್ ಈ ಒಂದು ಪ್ರಕರಣಕ್ಕೆ ಮುಖ್ಯ ಸಾಕ್ಷಿ ಆಯಿತು. ಕಾರಣ, ಇದೇ ಶೂ ಮತ್ತು ಬಟ್ಟೆ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ರೇಣುಕಸ್ವಾಮಿಯ ಮೇಲೆ ಸ್ವತಃ ದರ್ಶನ್ನೇ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಈ ಶೂ ಮತ್ತು ಬಟ್ಟೆಗಳು ಪ್ರಬಲ ಸಾಕ್ಷಿ ಆಗ್ತಾ ಇದೆ.
ಮುಖಾಮೂತಿ ನೋಡದೆ ಚಚ್ಚಾಕಿದ್ದು, ರಕ್ತ ಬರೋ ರೀತಿ ಹಲ್ಲೆ ಮಾಡಿದ್ದು ದರ್ಶನ್ ಅಂಡ್ ಗ್ಯಾಂಗ್. ಅಷ್ಟೇ ಯಾಕೆ ಸ್ವತಃ ಪವಿತ್ರ ಗೌಡ ತಮ್ಮ ಸ್ವ ಇಚ್ಛಾ ಹೇಳಿಕೆಯಲ್ಲಿಯೂ ಕೂಡ ಈಗಾಗಲೇ ಹೇಳಿದ್ದನ್ನು ತಾವು ಗಮನಿಸಿದ್ರಿ. ಆ ಸ್ವ ಇಚ್ಛಾ ಹೇಳಿಕೆ ಪ್ರತಿಯನ್ನ ಕೂಡ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನೋಡಿದ್ರಿ. ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು